ಹಾಯ್ ಎಲ್ರಿಗೂ ನಮಸ್ಕಾರ. ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲರದು ಹಬ್ಬ ಹೇಗಾಯಿತು, ಚೆನ್ನಾಗಾಯ್ತಾ? ನಮ್ಮ ಹಬ್ಬದ ದಿನ ಬಂದುಬಿಟ್ಟು ಬೆಳಗ್ಗೆ ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಆಯಿತು ನೋಡಿ. ನೈಟೇ ನಾವು ರಂಗೋಲಿ ಎಲ್ಲ ಹಾಕ್ಬಿಡೋಣ ಕಲರೆಲ್ಲ ತುಂಬಿ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಲಡ್ಡು ಮಲ್ಕೊಳ್ಳೇ ಇಲ್ಲ. ಹಂಗಾಗಿನೇ ಬೆಳಗ್ಗೆ ರಂಗೋಲಿ ಹಾಕಿ ಕಲರ್ ಹಾಕಿದೆ. ಚೆನ್ನಾಗಿ ಬಂದಿದೆ ರಂಗೋಲಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಬ್ಬಕ್ಕೆ ನಾವು ಹಾಕಿರೋವಂಥ ರಂಗೋಲಿಯಲ್ಲಿ ಈ ಥರ ಗೊಬ್ಬೆಮ್ಮಗಳನ್ನ ಇಟ್ಬಿಟ್ಟು ಅಲಂಕಾರ, ಹೂವಿನ ಅಲಂಕಾರ ಮಾಡಿ ಪೂಜಿಸ್ತಾರೆ. ಇದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ಏನೆಲ್ಲ ನೈವೇದ್ಯ ಮಾಡಬೇಕು ಅಲ್ಲ, ಮನೆಯಲ್ಲೆಲ್ಲ ಅಡುಗೆ ಮಾಡಿಕೊಂಡು ಆ್ಯಂಡ್ ಸಂಕ್ರಾಂತಿ ಹಬ್ಬಕ್ಕೆ ಮನೇಲೆಲ್ಲರೂ ಸೇರಿಕೊಂಡು ಮಾಡಿರೋವಂಥ ಅಡುಗೆನೆಲ್ಲ ತೊಗೊಂಡ್ಬಿಟ್ಟು, ಮೇಯ್ನಾಗಿ ಸಂಕ್ರಾಂತಿ ಹಬ್ಬ ಅಂದರೆ ರೊಟ್ಟಿ ಹಬ್ಬ ಅಂತ ಹೇಳ್ತೀವಿ. ಸೊ ಎಲ್ಲ ಮಾಡಿರೋವಂಥ ರೊಟ್ಟಿ, ಎಲ್ಲ ತರಕಾರಿ, ಪಲ್ಯ ಎಲ್ಲನೂ ತೊಗೊಂಡು ಯಾವುದಾದ್ರೂ ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮೋಸಂಬಿ ತೋಟಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳು ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ನನಗಂತೂ ಈ ಸಂಕ್ರಾಂತಿ ಹಬ್ಬ ಅಂತಂದರೆ ಹೊಲಕ್ಕೆ ಹೋಗ್ಬಿಟ್ಟು ಏನು ಮಾಡಿರೋವಂಥ ಅಡುಗೆನೆಲ್ಲ ತೊಗೊಂಡೋಗಿ ಹೊಲದಲ್ಲಿ ಆರಾಮಾಗಿ ಊಟ ಮಾಡಿಕೊಂಡು ಬರೋ ಅಂಥದ್ದೇ ನೆನಪಾಗತ್ತೆ. ಯಾಕಂದರೆ ನನ್ನ ಮದುವೆಗೆ ಮುಂಚೆನೂ ನಾವೆಲ್ಲ ಇದೇ ಥರ ತೋಟಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಿದ್ವಿ ಈ ಹಬ್ಬದ ದಿನ. ಹಾಗೆ ಚಿಕ್ಕವರಿದ್ದಾಗ ಫ್ರೆಂಡ್ಸ್ ಮನೆಗೆ, ರಿಲೇಟಿವ್ಸ್ ಮನೆಗೆಲ್ಲ ಎಳ್ಳು ಬೆಲ್ಲ ತೊಗೊಂಡೋಗ್ಬಿಟ್ಟು ಮನೆಗೆ ಕೊಟ್ಟು ಬರ್ತಿದ್ವಿ. ಅದೂ ನೆನಪಿದೆ. ನಿಮಗೆ ಏನು ನೆನಪಾಗುತ್ತೆ ಸಂಕ್ರಾಂತಿ ಹಬ್ಬ ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ.